ನಮಸ್ತೆ ಎಲ್ರಿಗೂ. ದ್ವೇಷದ ಭಾಷಣ ಮಾಡಿದ್ರೆ ಗರಿಷ್ಠ 10 ವರ್ಷ ಜೈಲು, 1 ಲಕ್ಷ ರು ದಂಡ. ವಿಧಾನಸಭೆಯಲ್ಲಿ ಕೊನೆಗೂ ಮಸೂದೆ ಒಂದು ಮಂಡನೆ ಆಯಿತು. ಏನಂದ್ರೆ ರಾಜ್ಯದಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಒಂದು ಪ್ರತಿಬಂಧಕ ವಿಧೇಯಕ ಏನಿದೆ 2025 ಏಟ್ ಸ್ಪೀಚ್ ಅಂಡ್ ಏಟ್ ಕ್ರೈಮ್ಸ್ ಓಕೆನಾ, ಸೊ ಪ್ರಿವೆನ್ಷನ್ ಬಿಲ್ ನ ಕೊನೆಗೂ ಒಂದು ವಿಧಾನಸಭೆಯಲ್ಲಿ ಸರ್ಕಾರ ಬುಧವಾರ ಅಂದ್ರೆ ಇವತ್ತು ಮಂಡಿಸಿದೆ. ಈ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಇತ್ತೀಚೆಗೆ ಒಪ್ಪಿಗೆ ಕೂಡ ನೀಡಲಾಗಿತ್ತು. ಇದೀಗ ಬಿಜೆಪಿಯ ಒಂದು ವಿರೋಧದ ನಡುವೆಯೂ ಮಸೂದೆಯನ್ನ ಒಂದು ಮಂಡಿಸಲಾಗಿದೆ. ಓಕೆನಾ, ಸೊ ಒಟ್ಟಾರೆ ವ್ಯಕ್ತಿ ಹಾಗೂ ವ್ಯಕ್ತಿಗಳ ಸಮೂಹ ಸಂಸ್ಥೆಗಳ ವಿರುದ್ಧ ಸಮಾಜದಲ್ಲಿ ಅಸಾಮರಸ್ಯ ಒಂದು ದ್ವೇಷವನ್ನುಂಟು ಮಾಡುವ ದ್ವೇಷ ಭಾಷಣದ ಪ್ರಕರಣ ಅಥವಾ ಪ್ರಚಾರವನ್ನು ಹಾಗೂ ಅಪರಾಧವನ್ನು ತಡೆಗಟ್ಟಲು ಮತ್ತು ಪ್ರತಿಬಿಂಬಿಸಲು ಈ ವಿಧೇಯಕವನ್ನು ಜಾರಿಗೆ ತರಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಇಂತಹ ಅಪರಾಧಗಳಿಗೆ ದಂಡವನ್ನು ಉಪಬಂಧಿಸಲು ಹಾಗೂ ಹಾನಿಗೊಳಗಾದ ಸಂತ್ರಸ್ತರಿಗೆ ತಕ್ಕಷ್ಟು ಪರಿಹಾರವನ್ನು ಒದಗಿಸಲು ಶಾಸನ ರೂಪಿಸಲಾಗುತ್ತೆ ಅಂತ ಸರ್ಕಾರ ಒಂದು ಹೇಳಲಾಗ್ತಿದೆ. ದ್ವೇಷ ಭಾಷಣ ಮಾಡುವವರಿಗೆ ಈ ಮಸೂದೆ ಅನ್ವಯ 1 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಆಗಬಹುದು ಹಾಗೂ ಒಂದು ವೇಳೆ ಇದೇ ಅಪರಾಧವನ್ನು ಪುನರಾವರ್ತಿಸಿದರೆ 2 ವರ್ಷದಿಂದ 10 ವರ್ಷದ ಒಂದುವರೆಗೂ ಜೈಲು ಶಿಕ್ಷೆ ಆಗುತ್ತೆ ಹಾಗೂ 50,000 ರಿಂದ 1 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಈ ಕೃತ್ಯಗಳನ್ನು ಜಾಮೀನು ರಹಿತ ಅಪರಾಧ ಅಂತ ಕೂಡ ಪರಿಗಣಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಓಕೆನಾ, ಇನ್ನು ದ್ವೇಷಾಪರಾಧದಿಂದ ಆಗಿರುವ ಹಾನಿಯ ತೀವ್ರತೆ ಪರಿಗಣಿಸಿರುವ ಸರ್ಕಾರ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಲು ಮುಂದಾಗಿದ್ದು ಈ ಅಪರಾಧಗಳ ವಿಚಾರಣೆಯನ್ನು ಜಿಎಂಎಫ್ಸಿ ನ್ಯಾಯಾಲಯ ನಡೆಸಲಿದೆ. ಈಗಿರುವ ಕಾನೂನಿನ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 153A, ಸೆಕ್ಷನ್ 295A ಹಾಗೂ ಸೆಕ್ಷನ್ 505 ಸೆಕ್ಷನ್ಗಳ ದ್ವೇಷ ಭಾಷಣ ವಿರುದ್ಧ ಬಳಸಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕರ ವಿರೋಧ ಕೂಡ ವ್ಯಕ್ತವಾಗಿದೆ. ಈ ಕಾಯ್ದೆಯಡಿ ದ್ವೇಷ ಭಾಷಣಗಳಿಗೆ ನೋಂದಾಯಿತ ಹಾಗೂ ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳು ಕೂಡ ಹೊಣೆಗಾರರಾಗಿರುತ್ತಾರೆ. ಈ ಮೂಲಕ ಪರೋಕ್ಷವಾಗಿ ವಿಧೇಯಕದಲ್ಲಿ RSS ನ ಟಾರ್ಗೆಟ್ ಮಾಡಲಾಗಿದೆ ಎಂಬುದು ಬಿಜೆಪಿಯ ಒಂದು ಗಂಭೀರ ಆರೋಪ ಆಗಿದೆ. ಹೀಗಾಗಿ ಮಸೂದೆಗೆ ಕಮಲ ನಾಯಕರು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ದ್ವೇಷ ಭಾಷಣದ ಒಂದು ಕಂಟೆಂಟ್ಗಳನ್ನ ಡೊಮೈನ್ ನಿಂದ ಬ್ಲಾಕ್ ಮಾಡುವ ಅಥವಾ ತೆಗೆದುಹಾಕುವ ಅಧಿಕಾರವು ಗೊತ್ತುಪಡಿಸಿದ ಅಧಿಕಾರಿಗಳಿಗೆ ವಿಧೇಯಕ ನೀಡಿದೆ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಒಟ್ಟಾರೆ ಮಂಡನೆಯಾದ 12 ಪ್ರಮುಖ ವಿಧೇಯಕಗಳು ಅಂದ್ರೆ ವಿಧಾನಸಭೆ ದ್ವೇಷ ಭಾಷಣ ಪ್ರತಿಬಂಧಕ, ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಇತರ ಕಾನೂನು ವಿಧೇಯಕ ತಿದ್ದುಪಡಿ, ಔಷಧ ಮತ್ತು ಪ್ರಸಾದನ ಸಾಮಗ್ರಿ ವಿಧೇಯಕ, ಹೀಗೆ ಹಲವಾರು ಕೆಲವೊಂದು ವಿಧೇಯಕಗಳು ಮಂಡನೆ ಆಗಿದೆ. ಓಕೆನಾ, ಸೊ ಒಟ್ಟಾರೆ ಈ ಒಂದು ದ್ವೇಷ ಭಾಷಣದ ವಿರುದ್ಧ ಈ ಒಂದು ಮಂಡನೆ ಮಾಡಿರೋದು ಬಿಜೆಪಿಗೆ ಒಂದು ನುಂಗಲ, ಯಾಕಂದ್ರೆ ಅದನ್ನ RSS ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿಯ ವಾದ ಆಗಿದೆ. ಇನ್ನು ಕಾಂಗ್ರೆಸ್ ಜನಗಳನ್ನ ಪ್ರಚೋದನೆ ಮಾಡ್ತಾರೆ, ಸೊ ಇದರಿಂದ ಒಂದು ಬೇರೆಯವರಿಗೆ ಒಂದು ಅವರ ಮನಸ್ಸಿಗೂ ಕೂಡ ಒಂದು ನೋವಾಗುತ್ತೆ. ಸೊ ಪ್ರತಿ ಒಂದು ಅಥವಾ ನಾನು ಅವಾಗಲೇ ಹೇಳಿದಂಗೆ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ಒಂದು ರೀಸನ್ ನ ಕಾಂಗ್ರೆಸ್ ಕೊಟ್ಟಿದೆ. ಓಕೆನಾ, ಸೊ ಒಟ್ಟಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಈ ಒಂದು ಮಸೂದೆ ಬೇಕಾಗಿತ್ತಾ ಕರ್ನಾಟಕಕ್ಕೆ? ಓಕೆನಾ, ಸೊ ಇದ್ರ ಬಗ್ಗೆ ಅಥವಾ ಅವರು ಏನ್ ಶಿಕ್ಷೆ ಹೇಳಿದ್ರೆ 1 ವರ್ಷದಿಂದ 7 ವರ್ಷ, ಮತ್ತೆ ರಿಪೀಟ್ ಆದ್ರೆ 1 ವರ್ಷದಿಂದ 2 ವರ್ಷದಿಂದ 10 ವರ್ಷ, ಸೊ ಈ ರೀತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕರ್ನಾಟಕ ಸರ್ಕಾರಕ್ಕೆ ಇದು ಅವಶ್ಯಕತೆ ಇತ್ತಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.